ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರ? ತುಂಬ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕೆ ಒಂದು ಬೆಸ್ಟ್ ಆಗಿರುವಂಥ ಅಪ್ಲಿಕೇಶನ್ನ ತಂದಿದ್ದೀನಿ. ಸೊ ಅಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿರ್ಬೋದು, ಸೊ ಅಥವಾ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೊ ಯಾವುದೇ ರೀತಿಯ ಒಂದು ನೀವು ಆ್ಯಪಲ್ಲಿ ವೀಡಿಯೋ ಮಾಡಬೇಕಾದ್ರೆ ಸೊ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ವೀಡಿಯೋ ಅನ್ನೋದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಸ್ಕ್ರೀನ್ ರೆಕಾರ್ಡ್ ವೀಡಿಯೋನ ನಾವು ಯಾವ ಆ್ಯಪಲ್ಲಿ ಮಾಡಬೇಕು, ಸೊ ಅಂದರೆ ನಾವು ಯಾವ ಆ್ಯಪಲ್ಲಿ ಮಾಡಬೇಕು, ಯಾವ ಆ್ಯಪಲ್ಲಿ ಮಾಡಿದರೆ ಬೆಸ್ಟ್ ಆಗಿರುತ್ತೆ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದೇ ಒಂದು ಅಪ್ಲಿಕೇಶನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದು ಕೂಡ ಬೆಸ್ಟ್ ಆಗಿರುವಂಥ ಅಪ್ಲಿಕೇಶನ್ನು. ಸೊ ಅದು ಆ್ಯಪ್ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್. ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ಆ್ಯಪ್ ಇದೆ ನೋಡಿ, ಸ್ಕ್ರೀನ್ ರೆಕಾರ್ಡ್ ಆ್ಯಪು. ಸೊ ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಇದರ ನೇಮ್ ಬಂದುಬಿಟ್ಟು ಎಕ್ಸ್ ರೆಕಾರ್ಡರ್ ಅಂತ ಹೇಳ್ಬಿಟ್ಟು, ಸೊ ಇದರ ಒಂದು ನೇಮ್ ಬಂದ್ಬಿಟ್ಟು ಇಲ್ಲಿ. ಸೊ ಇದು ಆ್ಯಪ್ ಅನ್ನೋದು 100% ನಿಮಗೆ ಫ್ರೀ ಅನ್ನೋದಾಗಿ ಸಿಗುತ್ತೆ. ಸೊ ಈ ಸ್ಕ್ರೀನ್ ರೆಕಾರ್ಡರ್ ಆ್ಯಪು ಫ್ರೀ ಅಂತ ಸಿಗುತ್ತೆ. ಸೊ ನೀವು ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಲ್ಲವೂ ಕೂಡ ನೀವು ಅಲೋ ಕೊಡಬೇಕಾಗುತ್ತೆ. ಸೊ ನೋಡ್ಬೋದು ಅಲೋನ ಕೊಟ್ಟಿದ್ದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಈ ಥರ ಬಂದಿದ್ದಾದಮೇಲೆ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಸೊ ಇಲ್ಲಿ ಓಪನ್ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ನಿಮಗೆ ಈ ಥರ ಕ್ಯಾಮ್ರಾ ಒಂದು ಐಕನ್ ಕಾಣಿಸುತ್ತೆ. ಸೊ ನೋಡ್ಬೋದು ಕ್ಯಾಮ್ರಾ ಐಕನ್ ಕಾಣಿಸ್ತಾ ಇತ್ತಲ್ಲ. ಸೊ ಇವಾಗ ನಾವು ಇಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಿದ್ದಾದಮೇಲೆ ನಾನು ಒಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ನನ್ನ ಒಂದು ಫೇಸ್ಬುಕ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಫೇಸ್ಬುಕ್ನ ಯಾಕೆ ಓಪನ್ ಮಾಡ್ಕೊಂಡಿದ್ದೆ ಅಂದರೆ, ನಿಮಗೆ ಇದರಲ್ಲಿ ಫೀಚರ್ ಯಾವ್ಯಾವ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇವಾಗ ಫೇಸ್ಬುಕ್ಕನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಕ್ಯಾಮ್ರಾ ಐಕನ್ ಕಾಣಿಸುತ್ತಲ್ಲ ಇಲ್ಲಿ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಆನ್ ಅಂತ ಒಂದು ಆಪ್ಷನ್ ಕರೆದಿದೆ. ಸೊ ಅಂದರೆ ಆನ್ ಅಂತ ಅಲ್ಲ, ಒಂದು ರೆಡ್ ಮಾರ್ಕ್ ತೋರಿಸುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಸಿಂಗಲ್ ಆ್ಯಪ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಪಕ್ಕದಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಂಟರ್ ಸ್ಕ್ರೀನ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಂಟರ್ ಸ್ಕ್ರೀನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇರುತ್ತಲ್ವ. ಸೊ ಈ ಸ್ಟಾರ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಸ್ಟಾರ್ಟ್ ಆಗುತ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ ಒಳಗಡೆ ಸೆಕೆಂಡಿಂದು ಸ್ಟಾರ್ಟ್ ಆಗ್ತಾ ಇರುತ್ತೆ ಸ್ಕ್ರೀನ್ ರೆಕಾರ್ಡು. ಸೊ ಇದೆ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ನಿಮ್ಮ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಇವಾಗ ಆಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಆಫ್ ಆನ್ ಮಾಡೋದು ಕೂಡ ಇಲ್ಲಿ ಇರುತ್ತೆ. ಸೊ ನೋಡ್ಬೋದು ಇದು ಮೇಲ್ಗಡೆ ಟಚ್ ಮಾಡಿದರೆ ಸಾಕು ಇದು ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಸೆಕೆಂಡ್ ಅನ್ನೋ ಸ್ಟಾಪ್ ಆಯಿತಾ. ಸೊ ಇದನ್ನು ನೀವು ಮತ್ತೆ ಆನ್ ಮಾಡಿಕೊಂಡು ಕೂಡ ಇಲ್ಲಿ ನಿಮಗೆ ಆನ್ ಆಗುತ್ತೆ. ಸೊ ನೋಡ್ಕೋಬೋದು ಸೆಕೆಂಡ್ ಅನ್ನೋದು ಆನ್ ಆಯಿತು. ಸೊ ಇವಾಗ ಇಲ್ಲಿ ಇದ್ರ ಪಕ್ಕದಲ್ಲಿ ಒಂದು ಆಪ್ಷನ್ ಐತೆ ನೋಡಿ. ಸೊ ಇದು ಸ್ಕ್ರೀನ್ ರೆಕಾರ್ಡನ್ನು ಆಫ್ ಮಾಡೋದು. ಸೊ ಅಂದರೆ ನೀವು ಸ್ಕ್ರೀನ್ ರೆಕಾರ್ಡ್ ಸ್ಟಾಪ್ ಮಾಡಬೇಕಂದ್ರೆ ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು. ಸೊ ಇಲ್ಲಿ ರೆಡ್ ಕಲರಲ್ಲಿ ಚೌಕ್ ಬಾಕ್ಸ್ ಕಾಣಿಸ್ತೈತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಆಫ್ ಆಗುತ್ತೆ. ಸೊ ಅದ್ರ ಕೆಳಗಡೆ ಇನ್ನೂ ಒಂದು ಆಪ್ಷನ್ ಐತೆ ನೋಡಿ, ಇಲ್ಲಿ ಪೆನ್ಸಿಲ್ ಐಕನ್ ಕಾಣಿಸ್ತೈತಲ್ಲ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಫೀಚರ್ಸ್ಗಳೇ ಇದೆ. ಸೊ ಇದನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇನು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಐತೆ. ಸೊ ನೋಡ್ಬೋದು ಮೇಲ್ಗಡೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಐತಲ್ಲ ಮೇಲ್ಗಡೆ. ಸೊ ಇದನ್ನು ನೀವು ಮಾರ್ಕ್ ಮಾಡಿ ತೋರಿಸ್ಕೋಬೇಕಾದ್ರೆ, ಸೊ ಅಂದರೆ ಟೆಕ್ ವೀಡಿಯೋಸ್ ಮಾಡಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ನೀವು ಒಂದು ಯಾವುದೇ ಒಂದು ಸೆಟ್ಟಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾರ್ಕ್ ಮಾಡೋದು ತೋರಿಸಿದ್ರೆ ನಿಮ್ಮ ವೀಡಿಯೋ ಅನ್ನೋದು ಸ್ವಲ್ಪ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನೀವು ಮಾರ್ಕ್ ಮಾಡಿ ತೋರಿಸ್ಬೋದು. ಸೊ ಇಲ್ಲಿ ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸ್ ಅಂತ ಐತಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ಇಲ್ಲಿ ಇದ್ರ ಮೇಲೆ ನೀವು ಮಾರ್ಕ್ ಮಾಡಿ ನೀವು ಹೇಳಿದ್ರಿ ಅಂದರೆ ಸೊ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇದು ಇಲ್ಲಿರುತ್ತೆ ಸೆಟ್ಟಿಂಗು, ಇಲ್ಲಿಂತೆ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಬೇಕು ಅಂತಂದು ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ನೀವು ಈ ಮಾರ್ಕ್ ಇಲ್ಲ ಅಂದರೂ ಕೂಡ ನಿಮಗೆ ರೌಂಡ್ ಶಿಪ್ ಮಾರ್ಕ್ ಅನ್ನೋದು ಬರುತ್ತೆ. ಸೊ ನೋಡ್ಬೋದು ರೌಂಡ್ ಶಿಪ್ ಮಾರ್ಕ್. ಸೊ ಇವಾಗ ಇದೇ ಮೇಟಾ ಅಂತ ಮೇಲ್ಗಡೆ ಇತ್ತಲ್ಲ, ಸೊ ಇದ್ರ ಮೇಲೆ ನಾವು ರೌಂಡ್ ಶಿಪ್ ಮಾರ್ಕ್. ಸೊ ನೋಡ್ಬೋದು ಈ ರೀತಿ ನೀವು ಮಾರ್ಕ್ ಮಾಡಿ ತೋರಿಸ್ಬೋದು. ಸೊ ಇಲ್ಲಿದೆ ಈ ಸೆಟ್ಟಿಂಗು, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದರೆ ಏನಾಗುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಲ್ಲ ಅಂದರೆ ಏನಾಗುತ್ತೆ. ಸೊ ಈ ಥರ ನೀವು ಎಕ್ಸ್ಪ್ಲೇನ್ ಮಾಡಿ, ಸೊ ಅಂದರೆ ನಿಮಗೆ ಮಾರ್ಕ್ ತೋರಿಸೋ ರೀತಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೋದು. ಸೊ ಅದೇ ರೀತಿಯಾಗಿ ನಿಮಗೆ ಚೌಕ್ ಬಾಕ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನೋಡ್ಬೋದು ಚೌಕ್ ಬಾಕ್ಸ್. ಸೊ ಇಲ್ಲಿ ಪ್ರೈವಸಿ ಚೆಕಪ್ ಅಂತ ಒಂದು ಆಪ್ಷನ್ ಐತಲ್ಲ. ಸೊ ಇಲ್ಲಿ ನೋಡ್ಬೋದು ಪ್ರೈವಸಿ ಚೆಕಪ್. ಸೊ ಈ ರೀತಿಯಾಗಿ ನೀವು ಸೊ ಇಲ್ಲಿ ಈ ಮಾರ್ಕ್ ಐತಲ್ಲ, ಸೊ ಇದರಿಂದ ಆಗಿರ್ಬೋದು, ಸೊ ಅಥವಾ ಇಲ್ಲಿ ರೌಂಡ್ ಶಿಪ್ ಮಾರ್ಕ್ ಐತಲ್ಲ, ಸೊ ಇದರಿಂದ ಆಗಿರ್ಬೋದು, ಇಲ್ಲ ಈ ಚೌಕ್ ಬಾಕ್ಸು. ಸೊ ಇವು ಮೂರರಲ್ಲಿ ನೀವು ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ನೀವು ಇವು ಮೂರು ಕೂಡ ಬೇಡ ಅಂದರೆ ಸೊ ಇಲ್ಲಿ ನೋಡ್ಬೋದು ಇನ್ನೂ ಒಂದು ಆಪ್ಷನ್ ಐತೆ. ಸೊ ಇಲ್ಲಿ ನೋಡ್ಬೋದು ಡಿಫೆಕ್ಟ್ ಆಡಿಯನ್ಸ್ ಅಂತ ಒಂದು ಸೆಟ್ಟಿಂಗ್ ಐತೆ ಇಲ್ಲಿ ಕೆಳಗಡೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಂಡ್ರೆ ಸೊ ಇಲ್ಲಿ ನೋಡ್ಕೋಬೋದು ಈ ಥರ ಮ್ಯಾಜಿಕ್ ಆಗಿರುವಂಥ ಫೀಚರ್ಸ್ಗಳು ಇದರಲ್ಲಿದೆ. ಸೊ ನೋಡ್ಬೋದು ನೀವು ಜಸ್ಟ್ ಸಾಕು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಬರೀ ಜಸ್ಟ್ ಇದ್ರ ಮೇಲೆ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಹೋಗ್ಬೋದು ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಹೋದರೆ ಸೊ ಅದು ಬ್ಯಾಕ್ ಒಳಗಡೆ ನೀವೇನು ಮಾರ್ಕ್ ಮಾಡಿರ್ತೀರ ನೋಡಿ, ಸೊ ಅದು ಆಟೋಮೆಟಿಕ್ ಆಗಿ ರಿಮೂವ್ ಆಗ್ತಾ ಬರುತ್ತೆ. ಸೊ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತಾ ಇರ್ತೀರಾ, ಸೊ ಅದೇ ರೀತಿಯಾಗಿ ಇದು ಆಟೋಮೆಟಿಕ್ ಆಗಿ ರಿಮೂವ್ ಆಗ್ತಾ ಬರುತ್ತೆ. ಸೊ ಈ ಒಂದು ಹಾವಿನ ಗೇಮ್ ಅಂತ ಇರುತ್ತೆ ನೋಡಿ, ಸೊ ಆ ಒಂದು ಗೇಮ್ ಥರನೇ ಸೇಮ್ ಟು ಸೇಮ್
ಸೇಮ್ ಇದು ಹಾಗೆ ಇದೆ. ಸೊ ಈ ಮಾರ್ಕನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಯೂಸ್ ಮಾಡ್ಕೊಳ್ಬೋದು ಸೊ ಈ ಒಂದು ಆ್ಯಪಲ್ಲಿ. ಸೊ ಅದೇ ರೀತಿಯಾಗಿ ನಿಮಗೆ ಮತ್ತೆ ಒಂದು ಪೆನ್ಸಿಲ್ ಐಕನ್ ಕೂಡ ಇಲ್ಲಿದೆ. ಸೊ ಇಲ್ಲಿ ಕೆಳಗಡೆ ನೋಡ್ಕೋಬಹುದು ನೀವು ಮತ್ತೆ ಇನ್ನೂ ಒಂದು ಪೆನ್ಸಿಲ್ ಐಕನ್ ಇದೆ. ಸೊ ಈ ಪೆನ್ಸಿಲ್ ಐಕನ್ ಬರೀ ನೀವು ಜಸ್ಟ್ ಮಾರ್ಕ್ ಮಾಡ್ಬೋದು. ಸೊ ಈ ಥರ ನಿಮ್ಮ ಕೈಲಿ ನೀವು ಯಾವ ರೀತಿ ಮಾರ್ಕ್ ಮಾಡ್ತೀರೋ ಸೊ ಆ ರೀತಿ. ಸೊ ನೋಡ್ಕೋಬಹುದು ಈ ರೀತಿಯಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ಇದನ್ನೆಲ್ಲ ನಾವು ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಐತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಈ ರೀತಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಬೋದು. ಸೊ ನೋಡ್ಕೋಬೋದು ಈ ರೀತಿಯಾಗಿ ರಿಮೂವ್ ಮಾಡ್ಕೋದು. ಸೊ ಇದು ಲೇಟ್ ಆಗುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಐತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನೀವು ಯಾವ್ದಾವ್ದು ಮಾರ್ಕ್ ಮಾಡಿರ್ತೀರ ನೋಡಿ ಸೊ ಅದೆಲ್ಲವೂ ಕೂಡ ಇಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಅದೇ ಅದ್ರ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಐತೆ. ಸೊ ನೋಡ್ಬೋದು ಕೆಳಗಡೆ ಒಂದು ಆಪ್ಷನ್ ಐತಲ್ಲ. ಸೊ ಇದು ಏನಂದರೆ ನೀವು ನಿಮ್ಮ ಜಿಮೇಲ್ ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಅಥವಾ ನಿಮ್ಮ ಫೇಸ್ಬುಕ್ನ ಪಾಸ್ವರ್ಡ್ ಆಗಿರ್ಬೋದು. ಸೊ ನಿಮ್ಮ ಫೇಸ್ಬುಕ್ ಪಾಸ್ವರ್ಡು ಮತ್ತು ಜಿಮೇಲ್ ಪಾಸ್ವರ್ಡು ಮತ್ತು ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಸೊ ಇವು ಮೂರಲ್ಲಿ ಯಾವ್ದಾದ್ರು ಒಂದು ಪಾಸ್ವರ್ಡ್ ನಿಮ್ಮ ಸ್ಕ್ರೀನ್ಗೆ ಶೋ ಆಗ್ತಾ ಇದ್ದರೆ ಸೊ ಅದನ್ನು ನೀವು ಈ ರೀತಿ ರಿಮೂವ್ ಮಾಡ್ಬೋದು. ಸೊ ನೋಡ್ಬೋದು ನಾನು ಬರೀ ಜಸ್ಟ್ ವೆರಿಫಿಕೇಷನ್ ಅಂತ ಇದ್ದಿದ್ದನ್ನು ನಾನು ಇವಾಗ ರಿಮೂವ್ ಮಾಡಿದೆ. ಸೊ ಅದೇ ರೀತಿಯಾಗಿ ನೀವು ಪಾಸ್ವರ್ಡನ್ನು ಇರೋದನ್ನು ಸೊ ಅಥವಾ ನಂಬರ್ ಇರೋದನ್ನು ಸೊ ಯಾವುದೇ ಒಂದು ನಿಮಗೆ ಬೇಡ ಸೊ ಅಂದರೆ ನಿಮ್ಮ ಪರ್ಸ್ನಲ್ ಆಗಿರೋದು ನಿಮ್ಮ ವ್ಯೂವರ್ಸ್ಗೆ ತೋರಿಸಬಾರ್ದು ಅಂತ ಹೇಳೋದಾದರೆ ಸೊ ಈ ರೀತಿಯಾಗಿ ನೀವು ರಿಮೂವ್ ಮಾಡೋದು. ಸೊ ಇಲ್ಲಿ ಮೇಲ್ಗಡೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಐತಲ್ಲ ಸೊ ಇದ್ರ ಮೇಲೆ ನಾವು ಈಗ ಆಫ್ ಮಾಡೋಣ ನೋಡಿ. ಸೊ ನೋಡ್ಕೋಬೋದು ಸೊ ಈ ರೀತಿಯಾಗಿ ನೀವು ರಿಮೂವ್ ಅನ್ನೋದನ್ನು ಮಾಡ್ಬೋದು. ಸೊ ನೀವು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಬ್ಲರ್ ಹಾಕ್ತೀರ ಬಿಡಿ, ಸೊ ಅದು ಬೇರೆದು. ಸೊ ಈ ರೀತಿಯಾಗಿ ನೀವು ಇದೇ ಆ್ಯಪಲ್ಲಿ ಕೂಡ ಮಾಡ್ಕೊಳ್ಬೋದು ಅಂತ ಸೊ ನಾನು ಹೇಳ್ತಾ ಇದ್ದೀನಿ. ಸೊ ಇದಾಯಿತು. ಸೊ ಇವಾಗ ಮತ್ತೆ ಇನ್ನೂ ಒಂದು ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ತೊಗೊಳುತ್ತೆ. ಸೊ ನೋಡ್ಬೋದು ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ಸ್ಕ್ರೀನ್ಶಾಟ್ ಶೇಡು. ಸೊ ನಿಮಗೆ ರೆಕಾರ್ಡ್ ಮಾಡಬೇಕಾದ್ರೆ ಇಲ್ಲೇ ನಿಮಗೆ ಸ್ಕ್ರೀನ್ಶಾಟ್ ಹೊಡೆಯೋಕ್ಕೆ ಕೂಡ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮಾರ್ಕ್ ಮಾಡೋಕ್ಕೆ ಹೇಳಿದ್ನಲ್ಲ ಸೊ ಈ ಒಂದು ಮಾರ್ಕ್ ಆಗಿರ್ಬೋದು ಅಥವಾ ರೌಂಡ್ ಮಾಡೋಕ್ಕಾಗಿರ್ಬೋದು. ಸೊ ಮತ್ತು ಈ ಥರ ಒಂದು ಮಾರ್ಕ್ ಮಾಡೋಕ್ಕಾಗಿರ್ಬೋದು. ಸೊ ಮ್ಯಾಜಿಕ್ ಆಗಿರ್ಬೋದು. ಸೊ ನೋಡ್ಬೋದು ಮ್ಯಾಜಿಕ್. ಸೊ ಇವು ಎಲ್ಲವೂ ಕೂಡ ಒಂದೇ ಕಲರ್ ಇದೆ. ಸೊ ಅಂದರೆ ರೆಡ್ ಕಲರ್ ಇದೆ. ಸೊ ನೀವು ಇಲ್ಲಿ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಕೋಬೋದು ಬ್ಲ್ಯಾಕ್ ಕಲರ್ ಕೂಡ ಇಲ್ಲಿದೆ. ಸೊ ಇಲ್ಲಿ ನೋಡ್ಕೋಬೋದು ಬ್ಲ್ಯಾಕ್ ಕಲರು ಮತ್ತು ನಿಮಗೆ ರೆಡ್ ಅಂತ ಇವಾಗ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದು ಬೇಡ. ಸೊ ಇಲ್ಲಿ ಯೆಲ್ಲೋ ಕಲರ್ ಕೂಡ ಇದೆ. ಸೊ ಇಲ್ಲಿ ನೋಡ್ಕೋಬೋದು ಯೆಲ್ಲೋ ಕಲರ್ ಇದೆ ಮತ್ತು ಅದ್ರ ಪಕ್ಕದಲ್ಲಿ ಗ್ರೀನ್ ಕಲರ್ ಕೂಡ ಇಲ್ಲಿದೆ. ಸೊ ಇಲ್ಲಿ ನೋಡ್ಕೋಬೋದು ಗ್ರೀನ್ ಕಲರು ಮತ್ತು ಆಕಾಶ್ ಕಲರು. ಸೊ ಇಲ್ಲಿ ನೋಡ್ಕೋಬೋದು ಮತ್ತು ನೀವು ಪಿಂಕ್ ಕಲರ್ ಕೂಡ ಇಲ್ಲಿ ನೋಡ್ಕೋಬೋದು ಪಿಂಕ್ ಕಲರ್ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕು ನೀವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ಇಷ್ಟು ನಿಮಗೆ ಕಲರ್ಸ್ ಅನ್ನೋದು ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಆ ಒಂದು ಕಲರಿಂದ ನೀವು ಈ ಒಂದು ವಿಡಿಯೋದಲ್ಲಿ ನೀವು ಮಾರ್ಕ್ ಮಾಡಿ ತೋರಿಸ್ಬೋದು. ಸೊ ನಾನು ಇವಾಗ ಜಸ್ಟ್ ನಿಮಗೆ ಒಂದು ಗ್ರೀನಿಂದ ಸೆಲೆಕ್ಟ್ ಮಾಡ್ಕೋದು. ಸೊ ನೋಡ್ಬೋದು ಗ್ರೀನ್ ಕಲರಿಂದ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ. ಸೊ ನೋಡ್ಕೋಬೋದು ಗ್ರೀನ್ ಕಲರ್. ಸೊ ನೋಡ್ಕೋಬೋದು ಗ್ರೀನ್ ಕಲರ್ ಈ ಥರ ಗ್ರೀನ್ ಕಲರ್ ಆಗಿರ್ಬೋದು. ಸೊ ಅಥವಾ ನಿಮ್ಗೆ ಯಾವುದೇ ಒಂದು ಕಲರ್ ಅನ್ನೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ಸೊ ಇದು ಬೆಸ್ಟ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ಕೋಬೋದು ಈ ರೀತಿಯಾಗಿ ನಿಮಗೆ 100% ಹೇಳ್ತಾ ಇದ್ದೀನಿ, ನಿಮಗೆ ಇವೆಲ್ಲವೂ ಫೀಚರ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಈ ಒಂದು ಆ್ಯಪ್ ಒಳಗಡೆ. ಸೊ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ತೋರಿಸುತ್ತೆ ನೋಡಿ. ಸೊ ಬ್ರಷ್ ಐಕನ್ ಪಕ್ಕದಲ್ಲಿ ಇನ್ನೊಂದು ಮಾರ್ಕ್ ತೋರಿಸುತ್ತಲ್ಲ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ಸೊ ಅಲ್ಲಿ ನೋಡ್ಕೋಬೋದು ನಿಮಗೆ ಸ್ಕ್ರೀನ್ಶಾಟ್ ಅಂತ ಹೇಳಿದ್ದೆ. ಸೊ ನಿಮಗೆ ಫೇಸ್ ಕ್ಯಾಮ್ ಸೊ ಅಂದರೆ ನೀವು ವೀಡಿಯೋಸ್ ಮಾಡಬೇಕಾದ್ರೆ ನಿಮಗೆ ಫೇಸಿಂದು ವೀಡಿಯೋ ಕೂಡ ಬೇಕಾದರೆ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಸೊ ನಿಮ್ಮ ಸ್ಕ್ರೀನ್ ರೆಕಾರ್ಡು ಮತ್ತು ಟೈಮರು ಸೊ ಇದೆಲ್ಲ ನಿಮಗೆ ಮುಂಚೆನೇ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಕೋಬೋದು 100% ಸೊ ಅಂದರೆ ನಿಮ್ಮ ವಾಯ್ಸ್ ಮೈಕ್ ಅನ್ನೋದು ಕಮ್ಮಿ ಮಾಡ್ಕೊಳ್ಬೋದು ಅಥವಾ ನೀವು ಮ್ಯೂಟ್ ಅನ್ನೋದು ಕೂಡ ಇಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ವ್ಯಾಲ್ಯೂಮ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಇದು ವರ್ಕ್ ಆಗ್ತಾ ಇಲ್ಲ. ಸೊ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಸೊ ಅಂದರೆ ಇದನ್ನು ಸೆಟ್ಟಿಂಗ್ ತಿಳಿಸ್ಕೊಟ್ಟು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ವಾಯ್ಸ್ ಚೇಂಜರ್ ಅಂತ ಇದೆ. ಸೊ ಇಲ್ಲಿ ನೀವು ಕೂಡ ವಾಯ್ಸ್ನ ಚೇಂಜನ್ನು ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು ಈ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಇವಾಗ ಇದನ್ನು ಇಲ್ಲಿ ಚೌಕ್ ಬಾಕ್ಸ್ ಐತಲ್ಲ ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಈ ಒಂದು ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಆಫ್ ಆಯಿತು. ಸೊ ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಆಫ್ ಆಯಿತು. ಸ್ಕ್ರೀನ್ ರೆಕಾರ್ಡ್ ವಿಡಿಯೋ ಇಲ್ಲಿದೆ ನೋಡ್ಕೊಳ್ಬೋದು. ಇದೇ ನಿಮ್ಮ ಒಂದು ಸೊ ಅಂದರೆ ಇವಾಗ ಜಸ್ಟ್ ನಾನು ರೆಕಾರ್ಡ್ ಮಾಡಿದ್ದಲ್ಲ ಸೊ ಆ ಒಂದು ಸ್ಕ್ರೀನ್ ರೆಕಾರ್ಡ್ ಇದಾಗಿರುತ್ತೆ. ಸೊ ಇವಾಗ ಇದ್ರ ಫೀಚರ್ಸ್ ಬಗ್ಗೆ ನಾವು ಇವಾಗ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಆ ಒಂದು ಆ್ಯಪ್ನ ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ನಾನು ವೀಡಿಯೋನ ಸೊ ಅಂದರೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ನಲ್ಲ ಸೊ ಆ ಒಂದು ಕೂಡ ಇಲ್ಲಿ ಬಂದಿದೆ, ನೀವು ನೋಡ್ಕೊಳ್ಬೋದು. ಸೊ ಎಲ್ಲವೂ ಕೂಡ ಸೊ ನಾನು ಯಾವ ರೀತಿ ಮಾಡಿದೆ ಸೊ ಅದೇ ರೀತಿಯಾಗಿ ನಿಮಗೆ ಬೆಸ್ಟ್ ಆಗಿರೋ ವೀಡಿಯೋ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇವಾಗ ನೀವು ಇದೇ ರೀತಿಯಾಗಿ ನೀವು ಕ್ವಾಲಿಟಿನ ಚೆನ್ನಾಗಿ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೂ ಕೂಡ ಇಲ್ಲಿ ಒಂದು ಆಪ್ಷನ್ಸ್ ಇದೆ. ಸೊ ಇವಾಗ ಇಲ್ಲಿ ಇದ್ರ ಪಕ್ಕದಲ್ಲಿ ಒಂದು ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ನೋಡ್ಬೋದು ಫೋಟೋ ಮತ್ತು ಪ್ಲಸ್ ಐಕನು ಅದ್ರ ಪಕ್ಕದಲ್ಲಿ ಎಡಿಟು ಮತ್ತು ಸೆಟ್ಟಿಂಗ್ಸ್ ಅಂತ ಐತಲ್ಲ. ಸೊ ಇಲ್ಲಿ ನಾವು ಇವಾಗ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಆಡಿಯೋ ಅಂತ ಐತಲ್ಲ ಸೊ ಇಲ್ಲಿ ನೀವು ಸೆಲೆಕ್ಟ್ನ ಮಾಡಿಕೊಂಡು ಸೊ ಇಲ್ಲಿ ನೋಡ್ಬೋದು ನಾನು ಆವಾಗಲೇ ಹೇಳಿದ್ನಲ್ಲ ನಿಮ್ಮ ಮೈಕ್ ಸೌಂಡ್ ಜಾಸ್ತಿ ಇಡ್ಬೇಕಾ ಕಮ್ಮಿ ಇಡ್ಬೇಕಂತ ಇಲ್ಲಿದೆ ಅಂತ ಹೇಳಿದ್ನಲ್ಲ. ಸೊ ಇದೆ ಅದು. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಡಿ. ಸೊ ಇಲ್ಲಿ ನಿಮಗೆ ಮಿನಿಮಮ್ ಅಂತ ಸಜೆಸ್ಟ್ ಮಾಡೋದು ಸೊ 100% ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಜಾಸ್ತಿನೂ ಇಡಬೇಡಿ
ಕಮ್ಮಿ ನೀಡಬೇಡ ಅಂತ ನನ್ನ ಒಂದು ಪರ್ಸನಲ್ ಸಜೆಷನ್ನು. ಸೊ ನೋಡ್ಬೋದು ನಾಯ್ಸ್ ರಿಡಕ್ಷನ್ ಆಪ್ಷನ್ ಕೂಡ ಇಲ್ಲಿದೆ. ಸೊ ನೀವು ಲೆಕ್ಸಿಸಲ್ಲಿ ಎಡಿಟ್ ಮಾಡಬೇಕಾದ್ರೆ ನಾಯ್ಸ್ ರಿಡಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ತಾ ಇರ್ತೀರ. ಸೊ ನೀವು ಈ ಆ್ಯಪಲ್ಲಿ ಕೂಡ ಇಲ್ಲೇ ನಾಯ್ಸ್ ರಿಡಕ್ಷನ್ನ ನೀವು ಆ್ಯಪನ್ನು ಯೂಸ್ನ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ಇಂಟರ್ನಲ್ ಆಡಿಯೋ, ಸೊ ಮತ್ತು ಮ್ಯೂಟ್ ಮಾಡೋದು, ಸೊ ಇಲ್ಲಿ ನೋಡ್ಕೋಬೋದು ಎಲ್ಲ ರೀತಿಯಾದಂಥ ನಿಮಗೆ ಆಪ್ಷನ್ಗಳು ಸಿಗುತ್ತೆ. ಸೊ ನೀವು ಯಾವ್ದು ಬೇಕು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ಕೋಬೋದು ವೀಡಿಯೋ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಿಮಗೆ ವೀಡಿಯೋ ಕ್ವಾಲಿಟಿನ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಇಲ್ಲಿ 1080 ಮತ್ತು 720 ಈ ಥರ ಎಲ್ಲ ಇದೆ. ಸೊ ನೀವು ಹೈ ಕ್ವಾಲಿಟಿಲಿ ಇನ್ನೂ ಮಾಡ್ಕೊಳ್ಬೋದು. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ ನಿಮ್ಮ ಮೊಬೈಲ್ಗೆ ವರ್ಕೌಟ್ ಆಗೋ ಥರನೇ ಅದು ಆ್ಯಪ್ ಒಳಗಡೆ ನೀವು ಸೆಟ್ಟಿಂಗ್ಸ್ ಅನ್ನೋದು ಸೆಟ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ಸೆಟ್ಟಿಂಗ್ನ ಏನಾದರೂ ಚೇಂಜ್ ಮಾಡಿಕೊಂಡ್ರೆ ಸೊ ಅದು ಒಂದೊಂದು ಸಲ ವೀಡಿಯೋ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಒಂದೊಂದು ಸಲ ಜಾಸ್ತಿನೂ ಆಗುತ್ತೆ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಇದು ಯಾವ ಕ್ವಾಲಿಟಿ ಇದೆ, ಸೊ ಇದೇ ಕ್ವಾಲಿಟಿಲಿ ನೀವು ಒಂದು ವಿಡಿಯೋನ ರೆಕಾರ್ಡ್ ಮಾಡಿ. ಸೊ 100% ಆಗಿ ನಿಮಗೆ ವಿಡಿಯೋ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನಿಮಗೆ ಕೆಳಗಡೆ ಇನ್ನೂ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೊಂಡು ನಾನು ಆವಾಗಲೇ ಹೇಳಿದೆ ಸೆಟ್ಟಿಂಗ್ಸ್ನ ನೀವು ಸೊ ಅಂದರೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಸೆಕೆಂಡ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ನೋಡ್ಬೋದು ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಬರೀ ಇಂಟರ್ ಸ್ಕ್ರೀನ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ 3 ಸೆಕೆಂಡ್ಸ್ ಅಂತ ಕೌಂಟ್ ಆಗ್ತಾ ಇದೆಯಲ್ಲ. ಸೊ ಇದೇ ಒಂದು ಇಲ್ಲಿ ನೀವು 5 ಸೆಕೆಂಡ್ನ ಮಾಡ್ಕೋಬೋದು ಅಥವಾ 10 ಸೆಕೆಂಡ್ನ ನೀವು ಮಾಡ್ಕೋಬೋದು. ಸೊ ನಿಮಗೆ ಎಷ್ಟು ಸೆಟ್ಟಿಂಗ್ಸ್ ಸೊ ಅಂದರೆ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ ಸೊ ಅಷ್ಟು ಸೆಕೆಂಡ್ಸನ್ನು ನೀವು ಇಲ್ಲಿ ಹಾಕೋಬೋದು. ಸೊ ಜಸ್ಟ್ 3 ಸೆಟ್ಟಿಂಗ್ ಇಟ್ಕೊಳ್ಳಿ, ಸೊ ಪರವಾಗಿಲ್ಲ. ಸೊ ಅದೇ ರೀತಿಯಾಗಿ ನೀವು ಈಗ ಸ್ಕ್ರೀನ್ ರೆಕಾರ್ಡ್ ಆಗಿದೆ, ಸೊ ನಿಮಗೆ ಸ್ಟಾಪ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ ನಿಮಗೆ ಇಲ್ಲಿ ಶೇಕ್ ಅಂತ ಒಂದು ಆಪ್ಷನ್ ಇದೆ. ಸೊ ನೋಡ್ಬೋದು ಶೇಕ್ ಟು ಸ್ಟಾಪ್ ರೆಕಾರ್ಡಿಂಗ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಮೊಬೈಲ್ ಈ ಥರ ಅಲ್ಗಾಡಿಸಿದ್ರೆ ಸಾಕು. ಸೊ ಅಂದರೆ ನಿಮ್ಮ ಮೊಬೈಲ್ ಕೈಯಿಂದ ಬರೀ ಜಸ್ಟ್ ಎಡಗಡೆ ಬಲಗಡೆ ಸೊ ಸರಿಸಿದ್ರೆ ಅಂದರೆ ಸಾಕು, ನಿಮ್ಮ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಆಫ್ ಆಗುತ್ತೆ. ಸೊ ಇಲ್ಲಿ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಕಸ್ಟಮೈಸ್ ಫ್ಲಾಟಿಂಗ್ ಬಾಲ್ ಅಂತ ಇದೆ. ಸೊ ನೋಡ್ಕೋಬೋದು. ಸೊ ನಿಮಗೆ ಎಲ್ಲವೂ ಕೂಡ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಸೊ ಅಂದರೆ ನಿಮ್ಗೆ ಅದೇ ಬ್ಲ್ಯಾಕ್ ಕಲರ್ ಹೇಳಿದ್ನಲ್ಲ, ಸೊ ಇಲ್ಲಿ ನೋಡ್ಬೋದು ವೀಡಿಯೋದು ಹೇಳಿದ್ನಲ್ಲ, ಸೊ ಇದ್ರ ಸೈಜ್ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು. ಸೊ ಅಥವಾ ನೀವು ಡಿಮ್ ಮಾಡ್ಕೊಳ್ಬೋದು. ಸೊ ಅಂದರೆ ನೀವು ಡಿಮ್ ಅಂದರೆ ನಿಮ್ಮ ಇದು ಏನು ಮಾರ್ಕ್ ತೋರಿಸ್ತೈತೆ ನೋಡಿ, ಇವಾಗ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ ತೋರಿಸ್ತೀನಿ ನಾನು ಇವಾಗ. ಸೊ ಇಲ್ಲಿ ನೋಡ್ಬೋದು ಎಂಟರ್ ಸ್ಕ್ರೀನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ 3 ಸೆಕೆಂಡ್ಸ್ ಬಂತು. ಸೊ ಇಲ್ಲಿ ನೋಡ್ಬೋದು ಕಲರ್ ಬ್ಲ್ಯಾಕ್ ಕಲರ್ ಐತಲ್ಲ, ಸೊ ಅದು ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡ್ಬೋದು ಇವಾಗ ಕ್ವಾಲಿಟಿ ಕಮ್ಮಿ ಇದೆ. ಸೊ ಇದೇ ರೀತಿಯಾಗಿ ನಾವು ಇಲ್ಲಿ ಆಫ್ನ ಮಾಡಿಕೊಂಡು ಸೊ ಇದನ್ನು ಮಾಡ್ಕೊಳ್ಬೇಕು. ಸೊ ಅಂದರೆ ಇಲ್ಲಿ ಜಾಸ್ತಿ ಮಾಡಿಕೊಂಡ್ರೆ ನಾವು ಇನ್ನೂ ಜಾಸ್ತಿಯಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಂದರೆ ಮಾರ್ಕ್ ಅನ್ನೋದು ಜಾಸ್ತಿಯಾಗಿ ಕಾಣುತ್ತೆ. ಸೊ ನಿಮಗೆ ಈ ಥರ ಎಲ್ಲ ಫ್ಯೂಚರ್ಸ್ಗಳಿದೆ. ಸೊ ನಿಮ್ಗೆ ಯಾವ್ದು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಯೂಸ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಗೇನಾದರೂ ಈ ಒಂದು ರೆಕಾರ್ಡ್ ಸೊ ಅಂದರೆ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಏನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಈ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಇಷ್ಟ ಆಯ್ತಾ ಇಲ್ವಾ ಅಂತಂದು ಹೇಳ್ಬಿಟ್ಟು. ಸೊ ಹಾಗೆ ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.